ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿವಿಸವಿ ಯೂಟ್ಯೂಬ್ ಚಾನೆಲ್. ನಾವಿವತ್ತು ಸೂಪರಾಗಿ ಒಂದು ಮಂಗಳೂರು ಸ್ಟೈಲಲ್ಲಿ ಬಂಗಡೆ ಮೀನು ಸಾರು ಮಾಡೋಣ. ರೆಸಿಪಿನ ನೀವು ಟ್ರೈ ಮಾಡಿ, ತುಂಬ ಟೇಸ್ಟಾಗಿ ಬರುತ್ತೆ ಮೀನು ಸಾರು. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ 1 kg ಫಿಶ್ ತೊಗೊಂಡಿದ್ದೀನಿ. ಅದಕ್ಕೆ ಮೊದಲಿಗೆ ಉಪ್ಪು ಮತ್ತು ಅರಿಶಿನ ಪುಡಿ ಇದೆರಡು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಇಡಿ. ಇವಾಗ ಮಸಾಲೆಗೆ 2 ಟೇಬಲ್ ಸ್ಪೂನ್ ಧನಿಯಾ ಕಾಳು, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, 1/4 ಟೇಬಲ್ ಸ್ಪೂನ್ ಸಾಸಿವೆ ಮತ್ತು ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್ ಇಷ್ಟನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಮತ್ತು ಮೆಂತೆ ಮತ್ತು ಓಂಕಾಳು ಇದೆರಡನ್ನು ಸ್ವಲ್ಪ ಹಾಗೆ ಫ್ರೈ ಮಾಡಿ ಅದಕ್ಕೆ ಸೇರಿಸ್ಕೊಳ್ಳಿ. ನೆಕ್ಸ್ಟ್ ಬ್ಯಾಡಗಿ ಮೆಣಸು ತೊಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ತಗೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇದನ್ನು ನಾವು ಆ ಮಸಾಲೆಗೆ ಸೇರಿಸ್ಕೊಳ್ಳೋಣ. ಈ ಮಸಾಲೆನ ರೋಸ್ಟ್ ಮಾಡ್ದಲ್ಲಿ ಹಾಗೆ ಡೈರೆಕ್ಟಾಗಿ ತಗೊಳ್ಬೋದು. ಇವಾಗ ಇದಕ್ಕೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1 ಚಿಕ್ಕ ಈರುಳ್ಳಿ, ನೆಕ್ಸ್ಟ್ 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, ಹಾಗೆ 1 ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಳಿ ಮತ್ತು ಅರಿಶಿನ ಪುಡಿ ಇಷ್ಟನ್ನು ಸೇರಿಸ್ಕೊಂಡು ಇದನ್ನ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ಬನ್ನಿ ಇವಾಗ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಅಗಲವಾದ ಪಾತ್ರೆ ತಗೊಂಡು ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಆಯಿಲ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಇದನ್ನು ಡೈರೆಕ್ಟಾಗಿ ಹಾಗೆ ಮಸಾಲೆಗೆ ಹಾಕ್ಕೊಳ್ಬೋದು. ಇವಾಗ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಗ್ರೀನ್ ಚಿಲ್ಲಿ 2 ಗ್ರೀನ್ ಚಿಲ್ಲಿನ ಉದ್ದ ಉದ್ದ ಕಟ್ ಮಾಡಿ ಸೇರಿಸ್ಕೊಳ್ಳಿ. ಇದು ಸ್ವಲ್ಪ ಫ್ರೈ ಆದರೆ ಸಾಕು, ಜಾಸ್ತಿ ಏನು ಫ್ರೈ ಆಗಬೇಕು ಅಂತೆಲ್ಲ. ಇವಾಗ ಕಟ್ ಮಾಡ್ಕೊಂಡಿರೋದು ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೊದಲಿಗೆ ಹುಳಿ ಯೂಸ್ ಮಾಡ್ಕೊಂಡಿದ್ದೀವಿ. ಈ ಟೊಮೆಟೊ ಆಪ್ಷನಲ್, ನೀವು ಬೇಕಿದ್ದರೆ ಸೇರಿಸ್ಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಸೇರಿಸ್ಕೊಂಡ್ರೆ ತುಂಬ ಟೇಸ್ಟಾಗಿ ಬರುತ್ತೆ. ಇದನ್ನು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡಿ. ನೆಕ್ಸ್ಟ್ ಇದಕ್ಕೆ ರುಬ್ಕೊಂಡಿರೋ ಮಸಾಲೆನ ಸೇರಿಸ್ಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ. ಮೀನು ಸಾರು ಬಂದುಬಿಟ್ಟು ತುಂಬ ಗಟ್ಟಿನೂ ಬೇಡ, ತುಂಬ ತೆಳುವೂ ಬೇಡ, ಮೀಡಿಯಮ್ ಆಗಿರಲಿ. ಈ ಮೀನು ಸಾರು ಜೊತೆ ಬಾಯ್ಲ್ಡ್ ರೈಸ್ ಮಾಡ್ಕೊಳ್ಳಿ, ತುಂಬ ಟೇಸ್ಟಾಗಿರುತ್ತೆ. ಅದ್ರ ಜೊತೆಗೆ ಮುದ್ದೆ, ಚಪಾತಿ ಇಲ್ಲ ಇಡ್ಲಿ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನೋಡಿ, ಈ ಸಾರನ್ನು ಇವಾಗಲೇ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬಿಡಿ. ಯಾಕೆಂದರೆ ಮತ್ತೆ ಫಿಶ್ ಆ್ಯಡ್ ಮಾಡಿದ ಮೇಲೆ ತುಂಬ ಹೊತ್ತು ಕುದಿಸ್ಕೊಳ್ಳೋಕೆ ಬರಲ್ಲ. ಇವಾಗ ನೋಡಿ, ಕಟ್ ಮಾಡಿ ಇಟ್ಕೊಂಡಿರೋ ಎಲ್ಲ ಫಿಶನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಫಿಶ್ ಆ್ಯಡ್ ಮಾಡಿದ್ದೆ ಜಾಸ್ತಿ ಹೊತ್ತೇನು ಬೇಯಿಸ್ಕೊಳ್ಬೇಕು ಅಂತ ಇಲ್ಲ. ಆಲ್ರೆಡಿ ಸಾರನ್ನ ತುಂಬ ಹೊತ್ತು ಕುದಿಸ್ಕೊಂಡು ಬಿಟ್ಟಿದ್ದೀವಿ. ಫಿಶ್ ಹಾಕಿದ್ದೆ ಒಂದು 5 ನಿಮಿಷ ಕುದಿಸ್ಕೊಳ್ಳಿ ಸಾಕು. ಇದಕ್ಕೆ ಸೌಟೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಯಾಕೆಂದರೆ ಮೀನು ಪುಡಿ ಪುಡಿ ಆಗಿಬಿಡುತ್ತೆ. ಇವಾಗ ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಡೋಣ. ನೋಡಿ, ಸಾರು ಚೆನ್ನಾಗಿ ಕುದಿ ಬರ್ತಾಯಿದೆ. ಇಷ್ಟ ಆದರೆ ನಮ್ಮ ಮೀನು ಸಾರು ರೆಡಿಯಾಗಿದೆ. ಇವಾಗ ನಾನು ಬಾಯ್ಲ್ಡ್ ರೈಸ್ ಜೊತೆ ಈ ಮೀನು ಸಾರನ್ನ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದೇ ಥರ ಇದ್ರ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ನೀವು ಸಹ ಈ ಬಂಗುಡೆ ಮೀನು ರೆಸಿಪಿನ ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಿವಿಸವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.